ಧನ್ರಾಜ್, ನಾವು ಎಷ್ಟು ದಿವಸ ಅಂತ ಈಗ ತಿರುಗೋದು? ತಿರುಗಲೇಬೇಕು ಸುಮಿತ್ರ, ತಿರುಗಲೇಬೇಕು. ಕಾಲಚಕ್ರ ಹೇಗೆ ತಿರುಗುತ್ತೆ ಹಾಗೆ ತಿರುಗಲೇಬೇಕು. ಧನ್ರಾಜ್, ನಿಮ್ಮನೆ ನಂಬಿರುವ ಈ ನಿಮ್ಮ ದೇವದಾಸಿಯನ್ನು ಕೈ ಬಿಡದೆ ತಾನೆ? ಯಾಕಂದ್ರೆ ನನ್ನ ಶೀಲ ಕೂಡ ನಿಮಗೇನೆ ಅರ್ಪಿಸಿದ್ದೇನೆ. ಎಂತ ಮಾತು ಹೇಳ್ತೀಯ ಸುಮಿತ್ರ, ನೀನೆಂದಿಗೂ ನನ್ನ ಪ್ರಾಣ, ನನ್ನ ಉಸಿರು. ಇದೇ ಖುಷಿಯಲ್ಲೇ ಸುರಿಸುವ ಒಂದು ಸುಮಾದರ ಗೀತೆಯನ್ನು. ಆಯ್ತು, ನೀನು ಹಾಡ್ತಾ ಇದ್ದರೆ ಆ ಕೋಗಿಲೆ ಸಹಿತ ನಾಚಿ ನೀರಾಗಬೇಕು. ಸುಮಿತ್ರ, ಅಲ್ಲಿ ನೋಡು, ನಿನ್ನ ಹೊಸ ಪ್ರಿಯತಮ ಬರ್ತಾ ಇದ್ದಾನೆ. ನಾಟಕ ತುಂಬಾ ಚೆನ್ನಾಗಿ ನಡೆಯಬೇಕು. ಆಯ್ತು ಧನ್ರಾಜ್. ಹಲೋ ಸುಮಿತ್ರ. ಹಾಯ್ ಪ್ರಶಾಂತ್. ಅಣ್ಣ ಅಣ್ಣ ಅಣ್ಣ, ನಿಮಗೆ ಹೇಳಿದ್ನಲ್ಲ ಪ್ರಶಾಂತ್ ಅಂತ, ಇವರೇ MBBS ಡಾಕ್ಟರ್. ನಮಸ್ಕಾರ. ನಮಸ್ಕಾರ ಪ್ರಶಾಂತ್. ನನ್ನ ತಂಗಿ ನಿಮ್ಮ ಬಗ್ಗೆ ಆಗಾಗ ಹೇಳ್ತಾನೆ ಇರುತ್ತಾಳೆ.
ನಿಮ್ಮನ್ನು ತುಂಬಾ ಲವ್ ಮಾಡ್ತಾ ಇದ್ದಾಳೆ. ನಾನು ಅಷ್ಟೇ ನಿಮ್ಮ ತಂಗಿನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಲವ್ ಮಾಡ್ತಾ ಇದ್ದೇನೆ. ಹಾಗಾದರೆ ಮತ್ತೇಕೆ ತಡ? ಮದುವೆ ಮಾಡಿಕೊಂಡು ನನ್ನ ತಂಗಿಗೊಂದು ಬಾಳು ಕೊಡಿ. ಇನ್ನು ನನ್ನ ಅಣ್ಣನಿಗೆ ಹೆಣ್ಣು ಫಿಕ್ಸ್ ಆಗಿಲ್ಲ, ಆದ್ಮೇಲೆ ಆ ಮದುವೆ ವಿಚಾರ. ಆಯ್ತು, ನಿಮ್ಮಿಷ್ಟ. ಹಾ ತಂಗಿ, ನಾನಿನ್ನು ಬರುತ್ತೇನೆ. ತುಂಬಾ ಚೆನ್ನಾಗಿ ನಡೆಯಬೇಕು. ಹಾ ಸುಮಿತ್ರಾ, ನನಗೂ ಮುಖ್ಯವಾದ ಕೆಲಸವಿದೆ, ನಾನು ಹೋಗ್ಬೇಕು. ರೀ, ಯಾವಾಗ ನೋಡಿದ್ರು ಬರೀ ಕೆಲಸ 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 ಅಂತೀರಾ? ಈ ಗಂಡಸ ಜಾತಿನೇ ಹೀಗೆ ಏನೋ? ಅದು ಹಾಗಲ್ಲ ಸುಮಿತ್ರಾ, ನನ್ನ ಅಣ್ಣನ ಮದುವೆ ವಿಷಯದ ಬಗ್ಗೆ ಸತೀಶನ ಹತ್ರ ಮಾತನಾಡಬೇಕಿತ್ತು. ರೀ, ನನಗಿಂತ ಹೆಚ್ಚು ನಿಮ್ಮ ಅಣ್ಣನಾದ್ರೇನು? ಹೀಗಿದ್ದವ್ರು ಯಾಕ್ರಿ ಲವ್ ಮಾಡ್ಬೇಕು? ನೋಡು, ಈ ಪ್ರೀತಿ ಅನ್ನೋದು ಮಾಡಬೇಕಂತ ಮಾಡುವುದಲ್ಲ, ಅದು ಹೃದಯದಿಂದ ತಾನಾಗೆ ಹುಟ್ಟುತ್ತದೆ. ಸೂಪರ್. ಇಷ್ಟೊಂದು ಚೆನ್ನಾಗಿ ತಿಳಿದುಕೊಂಡವರು ಯಾಕ್ರಿ ನನ್ನಿಂದ ದೂರ ಇದ್ದೀರಾ? ದೂರವಿದ್ದಷ್ಟು ಪ್ರೀತಿ ಹೆಚ್ಚು ಸುಮಿತ್ರಾ. ಛೇ, ದೂರ 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 ದೂರ. ಪ್ರಶಾಂತ್, ಅದೆಷ್ಟು ಬೇಗ ದೂರ ಇರಬೇಕು ಹೇಳಿ? ನಿಮ್ಮ ಅಣ್ಣನಿಗೆ ಹೇಳಿ ಮದುವೆ ನಡೆಸಲೇಬೇಕು. ನಾನು ಅದನ್ನೇ ಮಾಡುತ್ತಿರುವ ಚಿನ್ನ. ಪ್ರಶಾಂತ್, ಪ್ರಶಾಂತ್, ಹಾ, ನಿಮ್ಮನ್ನು ನೋಡ್ತಾ ನಿಂತ್ರೆ ಆ ಚಂದ್ರನೇ ದರಗಿರಿದು ಬಂದಂತೆ ಕಾಣ್ತಾ ಇದೆ. ಐ ಲವ್ ಯು ಪ್ರಶಾಂತ್, ಐ ಲವ್ ಯು. ನನಗಿದೆಲ್ಲ ಇಷ್ಟವಿಲ್ಲ, ದೂರ ನಿಲ್ಲು. ಛೀ, ನೀವೊಬ್ಬ ಗಂಡಸ, ಇದೆಲ್ಲ ಲವ್ ಅಲ್ಲಿ ಕಾಮನ್ ರೀ. ಅದಕ್ಕೆ ನಿಜವಾದ ಪ್ರೀತಿ ಅನ್ನೋದಿಲ್ಲ ಸುಮಿತ್ರಾ. ಮದುವೆಗೆ ಮುಂಚೆ ಇದನ್ನೆಲ್ಲ ಮಾಡಿದರೆ ಮದುವೆ ಆದ್ಮೇಲೆ ಅದು ರುಚಿ ಇರೋದಿಲ್ಲ. ಏನೋ ಪ್ರೇಮಕ್ಕೆ ಒಂದು ಹಾಡು ಹೇಳು ಅಷ್ಟೇ. ಆಯ್ತು ನನ್ನ ರಸಿಕ ರಾಜ, ನಿಮ್ಮ ಇಷ್ಟದಂತೆ ಆಗ್ಲಿ.
ಹೋಗ್ತೀರಾ? ಹಾ ಬಾಯ್. ಟಾಟಾ. ಹೋಗು ಹುಚ್ಚು ಪ್ರೇಮಿ ಹೋಗು. ನಿನಗೇನು ಗೊತ್ತು ಈ ದಂಡರಾಜನ ಕೆಮ್ಮತ್ತು? ಹೊತ್ತು ನೋಡಿ ಕತ್ತು ಕೊಯ್ಯುವ ದುಷ್ಟ ಮೃಗರಾಜ ಈ ದಂಡರಾಜ್. ದಂಡರಾಜ್, ಹೇಗಿತ್ತು ಈ ನಾಟಕ? ಆ ಶಕುನಿಗಳ ಕುತಂತ್ರಕ್ಕಿಂತ ಒಂದು ಕೈ ಮಿಗಿಲಾಗಿತ್ತು ನಮ್ಮ ನಾಟಕ. ಸುಮಿತ್ರ, ನಡೆ ಇಂದು ಮುಂದಿನ ಕಾರಸ್ಥಾನವನ್ನು ಪ್ರಾರಂಭಿಸೋಣ. ಬನ್ನಿ ಹೋಗೋಣ.